ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ಇನ್ನೊಂದು ಮಾರುತಿ ಈಕೋ ಬಂದಿದೆ. ಇದಕ್ಕೂ ರಿಮೋಟ್ ಲಾಕಿಂಗ್ ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ. ನೋಡ್ಬೋದು ಇದರಲ್ಲಿ ಬೇಸಿಕ್ ವೆಹಿಕಲ್ ಇದು, ಏನೋ ರಿಮೋಟ್ ಲಾಕಿಂಗ್ ಬರಲ್ಲ, ಎಲ್ಲ ಡೋರ್ಗೂ ಆ್ಯಕ್ಚುಯೇಟರ್ ಹೊಡಿಬೇಕು. ಸೊ ಇನ್ಸ್ಟಾಲೇಷನ್ ಮಾಡ್ತಾ ಇದ್ದೀವಿ ಈಗ ರಿಮೋಟ್ ಲಾಕಿಂಗ್. ನೋಡ್ಬೋದು ವರ್ಕ್ ಸ್ಟಾರ್ಟ್ ಆಗಿದೆ. ನೋಡ್ಬೋದು ಕೀಕೇರ್ ಬ್ರ್ಯಾಂಡ್ ಇನ್ಸ್ಟಾಲೇಷನ್ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಸೊ ನೋಡ್ಬೋದು ಇದು ಪ್ಯಾಚ್ ಗಾರ್ಡು ಮತ್ತು ಇದು ಸೈರನ್ನು, ಸೊ ಮತ್ತು ವೈರಿಂಗು ಮತ್ತು ಡೋರ್ ಆ್ಯಕ್ಚುಯೇಟರ್ ಎಲ್ಲ ಇದೆ. ತುಂಬ ಚೆನ್ನಾಗಿದೆ ವೈರಿಂಗು ಮತ್ತು ಕ್ವಾಲಿಟಿ ಎಲ್ಲ. ವಿತ್ 3 years ವಾರಂಟಿ ಬರುತ್ತೆ ಇದು. ಸೊ ಇನ್ಸ್ಟಾಲೇಷನ್ ಮಾಡ್ತಾ ಇದ್ದೀವಿ. ನೋಡ್ಬೋದು ಇದಕ್ಕೂ ಕೀಕೇರ್ ಬ್ರ್ಯಾಂಡ್ ರಿಮೋಟ್ ಲಾಕಿಂಗ್ ಇನ್ಸ್ಟಾಲೇಷನ್ ಮಾಡಿದ್ದೀವಿ. ಈವನ್ ಮ್ಯಾನ್ಯುವಲ್ ವರ್ಕ್ ಆಗುತ್ತೆ. ನೋಡ್ಬೋದು ಲಾಕ್ ಮಾಡಿದ್ರೆ ಎಲ್ಲ ಡೋರ್ ಲಾಕ್ ಆಗುತ್ತೆ, ಮತ್ತು ಹಿಂಗೆ ಓಪನ್ ಮಾಡಿದ್ರೆ ಎಲ್ಲ ಡೋರ್ ಓಪನ್ ಆಗುತ್ತೆ. ಸೊ ಮತ್ತು ಈವನ್ ಇದರಲ್ಲೂ ಆ್ಯಪ್ ಕಂಟ್ರೋಲ್ ಇನ್ಸ್ಟಾಲೇಷನ್ ಮಾಡಿದ್ದೀವಿ. ಸೊ ನೋಡ್ಬೋದು ಈಗ ರಿಮೋಟಲ್ಲಿ ಲಾಕ್ ಮಾಡ್ತೀವಿ. ಸೊ ಲಾಕ್ ಮತ್ತು ರಿಮೋಟಲ್ಲಿ ಅನ್ಲಾಕ್ ಮಾಡ್ತೀವಿ, ಮತ್ತು ಅನ್ಲಾಕು. ಸೊ ಆ್ಯಪಲ್ಲೂ ಇನ್ಸ್ಟಾಲ್ ಮಾಡಿದ್ದೀವಿ. ಈಗ ನೋಡೋಣ, ಕಸ್ಟಮರ್ಗೆ ದೂರ ಕಳ್ಸೋಣ. ಕಸ್ಟಮರ್ ಅವ್ರ ಮೊಬೈಲ್ ದೂರ ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ಹೋದ ತಕ್ಷಣ ಆಟೋಮೆಟಿಕ್ ಲಾಕ್ ಆಗುತ್ತೆ ಈಗ. ಸೊ ನೋಡ್ಬೋದು ಆಟೋಮೆಟಿಕ್ ಲಾಕ್ ಆಗೋಯ್ತು ಅಷ್ಟು ದೂರ ಹೋದ ತಕ್ಷಣ. ಇದು ಡಿಸ್ಟೆನ್ಸು ಸೆಟ್ ಮಾಡ್ಕೋಬೋದು ನಾವು ಆ್ಯಪಲ್ಲಿ, ಮತ್ತೆ ಮುಂದೆ ಬರ್ತಾರೆ. ಸೊ ಆಗ ಆಟೋಮೆಟಿಕ್ ಅನ್ಲಾಕ್ ಆಗುತ್ತೆ. ನೋಡ್ಬೋದು. ಸೊ ನೋಡ್ಬೋದು ಹತ್ರ ಬಂದ ತಕ್ಷಣ ಅನ್ಲಾಕ್ ಆಯಿತು. ಸೊ ನಿಮ್ಮ ವೆಹಿಕಲ್ಗೂ ಈ ಥರ ರಿಮೋಟ್ ಲಾಕಿಂಗ್ ಆಗಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇದು ಅಡ್ವಾನ್ಸ್ ಫೀಚರು. ಸೊ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.